ನನಗೆ ಈ ಒಂದು 2-3 ವಾರಗಳಿಂದ ವಾಟ್ಸಪ್ಪಲ್ಲಿ ಸ್ಟೇಟಸ್ಸು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸು, ಸ್ಟೋರಿಗಳನ್ನ ಎಲ್ಲ ನೋಡಿ ತುಂಬ ಬೇಜಾರಾಗ್ಬಿಟ್ಟಿದೆ. ಸೊ ಏನಕ್ಕೆ ಬೇಜಾರಾಗಿದೆ ಅಂದರೆ, ಇವಾಗ ಏನೊಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕಂತಾಗಲಿ ಅಥವಾ ಆ ಸಮಸ್ಯೆನ ಆಧಾರವಾಗಿ ಇಟ್ಕೊಂಡಾಗಲಿ 80% ಆಫ್ ದಿ ಜನ ಮಾತಾಡ್ತಿಲ್ಲ. ಸೊ ಅವ್ರು ಹಾಕ್ತಿರೋ ವೀಡಿಯೋಗಳು ಅದನ್ನೆಲ್ಲ ನೋಡಿದ್ರೆ ನನಗೆ 3 ರೀತಿಯ ಜನಗಳು ಕಾಣಿಸ್ತಾರೆ. ಒಂದು ಏನಂದರೆ, ಅದ್ರ ಬಗ್ಗೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ನ ಹೇಳ್ದಿರೋ ಅಂಥ ಜನಗಳು, ಪಾಸಿಟಿವ್ ಹೇಳಲ್ಲ, ನೆಗೆಟಿವ್ ಹೇಳಲ್ಲ, ಅದ್ರ ಬಗ್ಗೆ ಮಾತೇ ಆಡಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು, ಅಥವಾ ಏನೋ ಅವರು ಮೊದಲಿಂದನೂ ಹೇಳಲ್ಲ, ಇವಾಗಲೂ ಹೇಳಲ್ಲ, ಏನಿದ್ರು ಡೈರೆಕ್ಟಾಗಿ ಮಾತಾಡೋರು ಅನಿಸುತ್ತೆ. ಸೊ ಅದು ಓಕೆ. ಇನ್ನು 2ನೇ ರೀತಿ ಜನಗಳಿರ್ತಾರೆ. ಅವರು ಏನೇ ಪ್ರಾಬ್ಲಮ್ ಆದರೂ, ಏನೇ ಒಳ್ಳೇದಾದ್ರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ವಿಷಯದ ಬಗ್ಗೆ ಮಾತಾಡ್ತಾರೆ, ಆ ವಿಷಯನ ಹಿಡ್ಕೊಂಡು ಮಾತಾಡ್ತಾರೆ, ಬೇರೆ ಯಾವುದಕ್ಕೂ ಬಯಾಸ್ ಆಗಲ್ಲ. ಸೊ ಅಂಥವ್ರನ್ನ ನಾನು ತುಂಬ ಜನ ನೋಡಿದ್ದೀನಿ. ಸೊ ಅವ್ರನ್ನ ನೋಡಿದಾಗಲೂ ಖುಷಿ ಆಗುತ್ತೆ, ಅಪ್ರಿಷಿಯೇಟ್ ಮಾಡಬೇಕು ಅನಿಸುತ್ತೆ. ಇನ್ನು 3ನೇ ರೀತಿ ಜನಗಳಿದ್ದಾರೆ. ಅವ್ರು ಹೆಂಗೆ ಅಂದರೆ, ಏನಾದರೂ ಒಂದು ಸಮಸ್ಯೆ ಆದರೆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಅವ್ರು ಮಾತಾಡಲ್ಲ. ಅದೇನಾದರೂ ಅವ್ರು ಸಪೋರ್ಟ್ ಮಾಡೋ ಪಕ್ಷ ಆ ವ್ಯಕ್ತಿಗಳಿಂದನೇ ಆಗಿದ್ದರೆ ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಅದ್ರ ಆಪೋಸಿಟ್ ಇರ್ತಾರಲ್ಲ, ಅವರು ಅದ್ರ ಬಗ್ಗೆ ರೊಚ್ಚಿಗೇಳ್ತಾರೆ, ಅದನ್ನು ವಿರೋಧ ಮಾಡ್ತಾರೆ, ತಪ್ಪಾಯಿತು ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾರೆ. ಬಟ್ ಅವ್ರೂ ಸೇಮ್ ಇದೇ ವಿಷಯಗಳು, ಇದೇ ಸಮಸ್ಯೆಗಳು ಅವರು ಸಪೋರ್ಟ್ ಮಾಡೋ ಪಕ್ಷದವ್ರು ಏನಾದರೂ ಮಾಡಿದ್ರೆ, ಆ ಆಡಳಿತ ಪಕ್ಷದಲ್ಲಿ ಏನಾದರೂ ಆದರೆ ಅವ್ರು ಅದ್ರ ಬಗ್ಗೆ ಮಾತಾಡಲ್ಲ, ಅವ್ರು ಸೈಲೆಂಟಾಗಿರ್ತಾರೆ. ಆವಾಗ ಇವ್ರು ಮಾತಾಡ್ತಾರೆ. ಸೊ ಈ ಥರ ಅವ್ರಿಗೆ ಆ ಸಮಸ್ಯೆ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಪರಿಹಾರ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಜಸ್ಟು ಅವರು ಇಷ್ಟಪಡೋ ಪಕ್ಷ, ಅವ್ರು ಇಷ್ಟಪಡೋ ವ್ಯಕ್ತಿ, ಇವ್ರುಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅದರ ಆಪೋಸಿಟ್ ವ್ಯಕ್ತಿಗಳನ್ನ, ಆಪೋಸಿಟ್ ಪಕ್ಷಗಳನ್ನ ವಿರೋಧ ಮಾಡೋದು ಇಂಪಾರ್ಟೆಂಟು. ಸೊ ಈ ಥರ ಪಕ್ಷಗಳಿಗೆ ಅವರು ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಏನಾದರೂ ಮಾಡಲಿ ಅವರು ಸಪೋರ್ಟ್ ಮಾಡ್ತಾರೆ, ಆಪೋಸಿಟ್ ಪಕ್ಷದವ್ರು ಏನಾದರೂ ಮಾಡಲಿ ಬೈತಾರೆ. ಸೊ ನನಗೆ ಇವಾಗ ಏನನ್ಸುತ್ತೆ ಅಂದರೆ, ಈ ಥರದನ್ನೆಲ್ಲ ನೋಡಿ ಈ ಪ್ರಜಾಕೀಯ ಪಕ್ಷದಿಂದ ಉಪೇಂದ್ರ ಅವರು ನಾನು ಬರಲ್ಲ, ಫಸ್ಟು ಜನ ಬದಲಾಗಬೇಕು ಅಂತ ಹೇಳ್ತಾರೆ. ಸೊ ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ಅದು ಕರೆಕ್ಟ್ ಅಲ್ವಾ ಅನಿಸುತ್ತೆ. ಯಾಕೆ ಅಂದರೆ, ಇವಾಗ ಅವರು ಬಂದರು ಅಂತ ಅಂದರೆ ಮತ್ತೆ ಅವ್ರಿಗೆ ಜನ ಡಿವೈಡ್ ಆಗ್ತಾರೆ. ಅವ್ರನ್ನ ಇಷ್ಟಪಡೋರು ಒಂದು ಟೀಮ್ ಆಗುತ್ತೆ, ಇನ್ನೊಂದು ಟೀಮ್ ಏನಾಗುತ್ತೆ ಅಂದರೆ, ಅವ್ರನ್ನ ಇಷ್ಟಪಡದಿರೋರು, ಅವ್ರ ಆಪೋಸಿಟ್ ಇರೋರು ಒಂದು ಟೀಮ್ ಆಗುತ್ತೆ. ಮತ್ತು ಉಪೇಂದ್ರ ಅವ್ರು ಏನಾದರೂ ಮಾಡಲಿ, ಅವರು ಇಷ್ಟಪಡೋರೆಲ್ಲ ಸಪೋರ್ಟ್ ಮಾಡೋದು, ಇಷ್ಟಪಡದಿರೋರೆಲ್ಲ ಏನಾದರೂ ಮಾಡಲಿ ಆಪೋಸ್ ಮಾಡೋದು. ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಯಾವಾಗ ನಿಲ್ಲುತ್ತೆ ಅಂದರೆ, ಈ ಜನರು, ನಾವುಗಳು ಏನೇ ಒಂದು ವಿಷಯದಲ್ಲಾದರೂ ವಿಷಯನ ನೋಡಬೇಕು, ವ್ಯಕ್ತಿಗಳನ್ನ, ಪಕ್ಷಗಳನ್ನ, ಇದು ಯಾವುದನ್ನು ನೋಡ್ದೇ ನಮಗೇನು ಬೇಕು ಏನು ಬೇಡ ಅನ್ನೋದೊಂದು ಕ್ಲಾರಿಟಿ ಹಿಡ್ಕೊಂಡು ಅದ್ರ ಮೇಲೆ ನಾವು ನಿಂತ್ಕೊಂಡು ಅದನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಮಾತ್ರ ಎಲ್ಲದನ್ನು ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ಒಗ್ಗಟ್ಟು ಯಾವಾಗಲೂ ಪಕ್ಷಗಳ ಜೊತೆ, ವ್ಯಕ್ತಿಗಳ ಜೊತೆ ಇರೋದಕ್ಕಿಂತ ನಮ್ಮಲ್ಲಿ ಒಗ್ಗಟ್ಟು ಇದ್ದರೆ ಎಲ್ಲ ಬದಲಾವಣೆನೂ ಆಗುತ್ತೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ನೋಡಿ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.